ನೀವಾಗಿರ್ಬೋದು, ಹರಿಪ್ರಿಯ ಮೇಡಮ್ ಆಗಿರ್ಬೋದು, ಮಗುವಿಗೆ ಈ ಪ್ರೀತಿಯಿಂದ ಏನಂತ ಕರಿತೀರಾ? ಏನೇನೋ ಕರಿತಾ ಇರ್ತೀವಿ. ಅದರಲ್ಲಿ ಪುಟ್ ಮಾನವ ಅಂತೀವಿ. ಅಂದ್ರೆ ನೋಡಕ್ಕೆ ಇಷ್ಟೇ ಇರ್ತಾರಲ್ಲ ಮಕ್ಕಳು. ಹೌ ಡು ಯು ಎಕ್ಸ್ಪ್ರೆಸ್ ಅಷ್ಟು ಚಿಕ್ಕ ದೇಹದಲ್ಲಿ ಅಷ್ಟೊಂದು ಮೆಕ್ಯಾನಿಸಮ್ಸ್ ಇರುತ್ತೆ ಅನ್ನೋದು ಫಿಸಿಕಲ್ ಎಂಟಿಟಿ ಆದ್ರೆ ಅಷ್ಟು ಅದಕ್ಕೆ ಅಪ್ಪ ಅಮ್ಮ ಅಂತ ಅದಕ್ಕೆ ಹಿಂಗ್ ಗೊತ್ತಾಗುತ್ತೆ, ಅದು ಹಿಂಗೆ ನಮ್ಮ ಜೊತೆ ಅದು ಬೆರೆಯುತ್ತೆ. ಎಲ್ಲವೂ ಅದ್ರ ಸುತ್ತ ಇರ್ತಕ್ಕಂಥ ಪ್ರತಿಯೊಂದು ವಿಷಯನೂ ವಿಶೇಷ. ಸೊ ವಿ ಆರ್ ಸೆಲೆಬ್ರೇಟಿಂಗ್ ಇಟ್. ಆ, ಕನ್ನಡ ಸಿನಿಮಾಗಳ ಜೊತೆಗೆ ಪರಭಾಷೆಗಳಲ್ಲೂ ಮಿಂಚ್ತಾ ಇದ್ರೆ, ಅದ್ರ ಜೊತೆಗೆ ಪರಭಾಷಾ ಸಿನಿಮಾ ರಂಗದ ಗಣ್ಯರಲ್ಲಿ ನಿಮ್ಮನ್ನ ಹೊಗಳ್ತಾ ಇದ್ದಾರೆ ಎಲ್ಲರೂ ಕೂಡ. ನಿಮ್ಮ ವಾಯ್ಸ್ ಆಗಿರ್ಬೋದು, ಅರ್ಜುನ್ ದಾಸ್ ಅಂತವರೇ ನಿಮ್ಗೊಂದು ಮೆಚ್ಚುಗೆಯನ್ನ ಕೊಡ್ತಾ ಇದಾರೆ. ಹೆಂಗ್ ಅನಿಸ್ತಿದೆ ಆ ಪ್ರೌಡ್ ಮೂಮೆಂಟ್ಸ್ ಎಲ್ಲ ನೆನ್ಸ್ಕೊಂಡಾಗ? ಖುಷಿ ಆಗುತ್ತೆ. ಅಂದ್ರೆ ಸಿ ಯಾವಾಗಲೇ ಆಗ್ಲಿ, ಯಾರೇ ಆಗ್ಲಿ, ನಾನು ಅಂತಲ್ಲ, ಪ್ರತಿಯೊಬ್ಬರಿಗೂ ನಾವು ಮಾಡಿದಂಥ ಕೆಲಸಕ್ಕೆ ಒಂದು ಒಳ್ಳೆ ಮನ್ನಣೆ, ಪ್ರಶಂಸೆ ಸಿಗ್ಲಿ ಅಂತಾನೆ ಕೆಲಸ ಮಾಡ್ತಾರೆ. ಅದು ಸಿಕ್ಕಾಗ ದರ್ ಇಸ್ ನಥಿಂಗ್ ಮೋರ್ ಯು ವಾಂಟ್. ಅಂಡ್ ದೊಡ್ಡವ್ರು ಹೇಳಿದಾಗ ಇನ್ನು ಜಾಸ್ತಿ ಖುಷಿ ಆಗುತ್ತೆ. ಅಂಡ್ ಹೇಳಿದ ಮಾತ್ರಕ್ಕೆ ಅದು ಎಫರ್ಟ್ ನಿಲ್ತೋಗಲ್ಲ. ಅಲ್ಲಿಂದ ಇನ್ನು ಜವಾಬ್ದಾರಿ ಜಾಸ್ತಿ ಆಗುತ್ತೆ, ಇನ್ನು ಬೆಟರ್ ಆಗಿ ಪರ್ಫಾರ್ಮ್ ಮಾಡಬೇಕಾಗುತ್ತೆ, ಅಪ್ಲೈ ಮಾಡ್ಕೋಬೇಕಾಗತ್ತೆ ನಮ್ಮನ್ನು ನಾವು. ಸೊ ಇಟ್ಸ್ ಡೆಫಿನೆಟ್ಲಿ ಲಾಡ್ ಆಫ್ ಹ್ಯಾಪಿನೆಸ್. ಯಾಕಂದ್ರೆ ನಾನು ಆಕ್ಟರ್ ಆಗ್ತೀನಿ ನಾನು ಯಾವತ್ತು ಎದುರು ನೋಡಿರಲಿಲ್ಲ. ನಾನು ಆಕ್ಟರ್ ಆಗಿದ್ದೆ ಆಕ್ಸಿಡೆಂಟಲ್ಲಿ. ಬಟ್ ಆಕ್ಟರ್ ಆದಮೇಲೆ ಇದೇ ನನ್ನ ಕಾರ್ಯಕ್ಷೇತ್ರ, ಇದೇ ನನ್ನ ಜೀವನ, ಇದೇ ನನ್ನ ಫುಡ್ಡು ಬ್ರೆಡ್ಡು ಅಂತ ಯಾವಾಗ ಫಿಕ್ಸ್ ಆದ್ಮೇಲೆ ಅಲ್ಲಿಂದ ಒಂದು ಸಲ ನನ್ನನ್ನು ನಾನು ತೆರೆ ಮೇಲೆ ನೋಡ್ಕೋಬೇಕು ಅನ್ನೋ ಒಂದು ಆಸೆ ಇತ್ತು. ಆಮೇಲೆ ಜನ ನನ್ನ ರೆಕಗ್ನೈಸ್ ಮಾಡ್ತಾರಾ ಇಲ್ವಾ ಅನ್ನೋ ಒಂದು ಕುತೂಹಲ ಇತ್ತು. ಅದು ನಮ್ಮೂರನ್ನ ದಾಟಿ ಬೇರೆ ರಾಜ್ಯಗಳಲ್ಲೂ ಹೋಗಿ ಅದು ನಡೀತಿದೆ ಅಂದಾಗ ದೇವ್ರಿಗೆ ನಾವು ಋಣಿಯಾಗಿರ್ಬೇಕಷ್ಟ. ಒಡೆಲಾ 2 ಅಲ್ಲಿ ತಮನ್ನ ಅವರೊಟ್ಟಿಗೆ ಸ್ಕ್ರೀನ್ ಶೇರ್ ಮಾಡ್ತಾರೆ. ಅವ್ರ ಕಡೆಯಿಂದನೂ ಕೂಡ ಅಪ್ರಿಶಿಯೇಷನ್, ಒಂದಷ್ಟು ಮಾತುಗಳನ್ನ ಕೇಳ್ತೀರಾ. ಹೆಂಗಿತ್ತು ತಮನ್ನ ಅವರೊಟ್ಟಿಗೆ ಆಕ್ಟ್ ಮಾಡಿರುವಂತಹ ಒಂದು ಅನುಭವ? ದರ್ ಇಸ್ ಅ ಸೇಯಿಂಗ್, ಯುವರ್ ಆಸ್ ಗುಡ್ ಆಸ್ ಯುವರ್ ಕೋ ಆಕ್ಟರ್ ಅಂತ. ಯಾವಾಗ ನಮ್ಮ ಜೊತೆಗೆ ಅಥವಾ ನಮ್ಮ ಎದುರು ನಿಂತು ನಟಿಸ್ತಿರತಕ್ಕಂಥ ಕಲಾವಿದರು ಚೆನ್ನಾಗಿ ಪರ್ಫಾರ್ಮ್ ಮಾಡ್ತಾರೆ, ಅದು ಹೇಳದೆ ಕೇಳದೆ ಅದೊಂದು ಪೈಪೋಟಿ ಬರುತ್ತೆ. ಯು ವಾಂಟ್ ಟು ಚಾಲೆಂಜ್ ಅಂಡ್ ಪ್ರೂವ್ ಯುವರ್ ಸೆಲ್ಫ್ ಬೆಟರ್ ದ್ಯಾನ್ ದೆಮ್ ಅನ್ನೋ ಒಂದು ಆಯಾಮ ನಿರ್ಮಾಣ ಆಗುತ್ತೆ. ಸೊ ಅವ್ರು ಎಷ್ಟು ಚೆನ್ನಾಗಿ ಆಕ್ಟ್ ಮಾಡ್ತಾರೆ, ಅದಕ್ಕಿಂತ ಒಂದು ಕೈ ಮೇಲೆ ನಾವು ಪರ್ಫಾರ್ಮ್ ಮಾಡಬೇಕು ಅನ್ನೋ ಒಂದು ಹಠ ಬರುತ್ತೆ. ಸೊ ಅವರು ವೀಕ್ ಆದ್ರೆ ನಾವು ವೀಕ್ ಆಗ್ಬಿಡ್ತೀವಿ ಗೊತ್ತಿಲ್ಲದೆ. ಸೊ ಅಂಥ ಒಬ್ಬ ನಟಿ 20 ವರ್ಷದಿಂದ ಸತತವಾಗಿ ಆ ಹೀರೋಯಿನ್ ಆಗಿ ರಂಜಿಸ್ತಾ ಬಂದಿರತಕ್ಕಂಥ ಅಂಡ್ ನೇಷನ್ ವೈಡ್ ಪಾಪ್ಯುಲಾರಿಟಿ ಇರ್ತಕ್ಕಂಥ ಆಕ್ಟ್ರೆಸ್, ಅವ್ರ ಜೊತೆ ಕೆಲಸ ಮಾಡಿದ್ದು ತುಂಬಾ ಖುಷಿ. ಅಂಡ್ ತುಂಬಾ ವಿಶೇಷ ಅನ್ಸಿದ್ ನನಗೆ, ಅಷ್ಟು ಎಕ್ಸ್ಪೀರಿಯನ್ಸ್ ಇದ್ರು ನಂಗೆ ಗೊತ್ತಿದೆ ಬಿಡು ಅನ್ನೋ ಒಂದು ಕೇರ್ಲೆಸ್ ಆಟಿಟ್ಯೂಡ್ ಇಲ್ಲ. ಅಂತ ಹೊಸದಾಗಿ ಸಿನಿಮಾಗೆ ಬಂದವ್ರ ತರ ತುಂಬಾ ಹಂಬಲದಿಂದ ಕೇಳಿ ತಿಳ್ಕೊಂಡು ಇದು ಸರಿನಾ ಅಂತ ಪರಾಮರ್ಶೆ ಮಾಡಿ ಟೇಕ್ ಕೊಡ್ತಾ ಇದ್ರು. ಅಂಡ್ ಪ್ರತಿ ಒಂದು ಅಂದ್ರೆ ನಮ್ಮಿಬ್ಬರದೇ ಮೇಜರ್ ಪೋರ್ಷನ್ಸ್ ಇದೆ ಸಿನಿಮಾದಲ್ಲಿ. ಪ್ರತಿ ಸೀನಲ್ಲೂ ನನಗೆ ಯಾವ್ದಾದ್ರು ಇನ್ಪುಟ್ ಅನ್ಸಿದ್ರೆ ಅದನ್ನ ನೀನ್ ಯಾರು ಹೇಳಕ್ಕೆ, ನಾನು ನಿಂಗಿನ ಸೀನಿಯರ್ ಅನ್ನೋ ಯಾವತ್ತೂ ಇರಲಿಲ್ಲ. ಇದು ನೋಡಿ ಚೆನ್ನಾಗಿದ್ಯಾ, ಹಿಂಗ್ ಮಾಡಿದ್ರೆ ಬೆಟರ್ ಆಗಿದ್ಯಾ ಅಂತ ಪಾಪ ತುಂಬಾ ಸ್ವೀಟ್ ಆಗಿ ತುಂಬಾನೇ ಹಂಬಲ್ ಆಗಿ ಕೇಳೋರು. ಅಂಡ್ ದಟ್ ಇಸ್ ಸಮಥಿಂಗ್ ಐ ಆಲ್ವೇಸ್ ವಾಂಟ್ ಟು ಫಾಲೋ. ಅಂದ್ರೆ ಸೀನಿಯರ್ ಆಕ್ಟರ್ಗಳಿಗೆ ಜೊತೆ ನಾವು ಆಕ್ಟ್ ಮಾಡಿದಾಗ ಅವರ ಶಿಸ್ತು, ಅವರ ಎನರ್ಜಿ, ಅವರ ಡೆಡಿಕೇಶನ್ ಇದೆಲ್ಲವೂ ನಮ್ಮನ್ನ ಇನ್ಸ್ಪೈರ್ ಮಾಡುತ್ತೆ. ಅಂಡ್ ಎಲ್ಲೋ ಒಂದ್ ಕಡೆ ಆ ಒಂದು ಅಷ್ಟು ಪಾಪ್ಯುಲಾರಿಟಿ ಇರೋದು ಒಂದು ಬ್ಯಾಗೇಜೇ ಆಗದೆ ತುಂಬಾ ಸರಳವಾಗಿ ಸ್ವಾಭಾವಿಕವಾಗಿ ನ್ಯಾಚುರಲ್ ಆಗಿ ಇದ್ಬಿಟ್ರೆ ತುಂಬಾನೇ ಖುಷಿ ಪಡುವಂತ ವಿಚಾರ. ಅಂಡ್ ದಟ್ಸ್ ಹೌ ಎವ್ರಿ ಒನ್ ಶುಡ್ ಬಿ. ನಿಮ್ಮ ಬೇಸ್ ವಾಯ್ಸ್ ಅಲ್ಲಿ ಆ ಕನ್ನಡದ ಪದಗಳನ್ನ ಕೇಳೋದೇ ಒಂಥರ ಚಂದ. ಅಂತದ್ರಲ್ಲಿ ನೀವು ತಮ್ಮನವರೊಟ್ಟಿಗೆ ಆಕ್ಟ್ ಮಾಡ್ತೀವಿ ಆಫ್ ಸ್ಕ್ರೀನ್ ಅಲ್ಲಿ ಎಲ್ಲಾನು ಸೆಟಲ್ ಕೂತಿರ್ಬೇಕಾದ್ರೆ ಏನ್ ಕನ್ನಡ ಅನ್ನೋ ಕಲ್ಸ್ಕೊಡುವಂತ ಪ್ರಯತ್ನ ಏನಾದ್ರು ಮಾಡಿದ್ರ ಅಥವಾ ಏನಾದ್ರು ಮಾತಾಡ್ತಿದ್ರ ಕನ್ನಡದಲ್ಲಿ ಅಂತ? ಅವ್ರಿಗೆ ಕರ್ನಾಟಕದ ಕಂಡ್ರೆ ಬೆಂಗಳೂರು ಕಂಡ್ರೆ ತುಂಬಾ ಒಲವಿದೆ. ಅಂಡ್ ಇಟ್ಸ್ ಒನ್ ಆಫ್ ಅವರ್ ಫೇವ್ರೆಟ್ ಸಿಟೀಸ್ ಅಂತೆ. ಕನ್ನಡದಲ್ಲಿ ಅಂದ್ರೆ ಈಗ ಡೈಲಾಗ್ಸ್ ನ ಡಿಸ್ಕಸ್ ಮಾಡ್ಬೇಕಾದ್ರೆ ಇದನ್ನ ಕನ್ನಡದಲ್ಲಿ ಹಿಂಗ್ ಹೇಳ್ತೀವಿ, ಆ ರೀತಿ ಹೇಳ್ತೀವಿ ಅಂತ ಆ ತರದ ಚರ್ಚೆಗಳಾಗಿದೆ. ಇನ್ನೊಂದು ವಿಚಾರ ಅಂದ್ರೆ ಶಿವಣ್ಣ ಅವರು ಇಂಡಸ್ಟ್ರಿಯಲ್ಲಿ 40 ವರ್ಷಗಳನ್ನ ಪೂರೈಸಿದ್ದಾರೆ. ನೀವು ಸುಮಾರು ಸ್ಟೇಜ್ ಅಲ್ಲೂ ಕೂಡ ಹೇಳಿದ್ರಿ ಶಿವಣ್ಣ ಅವ್ರ ಬಗ್ಗೆ ಆಗಿರ್ಬೋದು, ಅಣ್ಣ ಅವ್ರ ಫ್ಯಾಮಿಲಿ ಬಗ್ಗೆ. ಸೊ 40 ವರ್ಷಗಳನ್ನ ಪೂರೈಸಿರೋದು ಯಾವ ರೀತಿ ಕಂಗ್ರಾಚುಲೇಷನ್ಸ್ ಹೇಳ್ತೀರಾ ಅಂತ? ಶಿವಣ್ಣ ಅಂದ್ರೆ ಅಣ್ಣವ್ರ ಫ್ಯಾಮಿಲಿ ಅನ್ನೋದು ಅದೊಂದು ಆ ಗೌರವ ಬೇರೆ, ಆ ಪ್ರೀತಿ ಬೇರೆ. ಬಟ್ ಶಿವಣ್ಣ ಅಂದ್ರೆ ಎಸ್ಪೆಷಲಿ ನನ್ನ ಸ್ವಂತ ಅಣ್ಣನ ತರ, ಹಿರಿಯಣ್ಣನ ತರ. ಅದು ಅವ್ರ ಜೊತೆನೆ ನಾನು ತುಂಬಾ ಆಕ್ಚುಲಿ ಸ್ಕ್ರೀನ್ ಶೇರ್ ಮಾಡಿರೋದು. 4 ಸಿನಿಮಾ ಮಾಡಿದ್ದೀನಿ ಅವ್ರ ಜೊತೆ. ಒಂದ್ 2-3 ವರ್ಷ ಅಂತೂ ಶಿವಣ್ಣನ ಡೇಟ್ ಯಾವಾಗಿರುತ್ತೆ ನಾನು ಅವಾಗ ನನ್ನ ಡೇಟು ಇರೋದು. ಬ್ಲಾಕ್ಡ್ ಒಂಥರ ಪ್ಯಾಕೇಜ್ ತರ ಇತ್ತದು. ಅಷ್ಟು ಒಳ್ಳೆ ವ್ಯಕ್ತಿ, ಅಷ್ಟು ನಿಸ್ವಾರ್ಥಿ, ಅಂತ ಒಂದು ಸರಳ ಜೀವಿ. ಅಂಡ್ ಯಾವತ್ತೇ ಯಾವುದೇ ಸಮಯದಲ್ಲಾಗ್ಲಿ ಹಿ ಸೋ ಅಪ್ರೋಚಬಲ್, ಹಿ ಸೋ ರೀಚಬಲ್. ಅಂಡ್ ಅಂಥ ಒಬ್ಬ ಶ್ರೇಷ್ಠ ವ್ಯಕ್ತಿಗೆ
40ರ ಸಂಭ್ರಮ ಸಿನಿಮಾದಲ್ಲಿ ಅವ್ರಿಗೆ 60+ ಆದರೂ ಅವ್ರಿಗಿರೋ ಆ ಒಂದು ಹಸುವು ಸಿನಿಮಾದಲ್ಲಿ ಪರ್ಫಾರ್ಮ್ ಮಾಡೋದಕ್ಕೆ ಟು ಪ್ರೂವ್ ಹಿಮ್ಸೆಲ್ಫ್ ಆನ್ ಆನ್ ಎವ್ರಿ ಟೈಮ್ ಹಿ ಕಮ್ಸ್ ಆನ್ ಸ್ಕ್ರೀನ್ ಇದೆಯಲ್ಲ, ಅದು ದಟ್ ಇಸ್ ಅನ್ಮ್ಯಾಚಬಲ್. ಆ್ಯಂಡ್ 40ರ ಹರಿಯ ಆ್ಯಕ್ಟರ್ ಆಗಿ ತುಂಬ ಜನರ ಕನಸು 40 ವರ್ಷ. ಇವತ್ತು ಇತ್ತೀಚೆಗೆ ನಡೀತಾ ಇರೋ ವಿದ್ಯಮಾನಗಳಲ್ಲಿ 40 ವರ್ಷ ಬದುಕದೇ ದೊಡ್ಡದಾಗಿದೆ. ಅಂಡ್ ಅಂತಂದ್ರೆ ಅವರು ಸಿನಿಮಾಗೆ ಬಂದು 40 ವರ್ಷ ಆಗಿದೆ ಅಂದ್ರೆ ಇದೆಲ್ಲ ನಾವೆಲ್ಲ ಹೆಮ್ಮೆ ಪಡಬೇಕಾದಂಥ, ಸೆಲೆಬ್ರೇಟ್ ಮಾಡಬೇಕಂತ ಸಮಯ. ಅಂಡ್ ಹಿ ಈಸ್ ಆರ್ ಐಕಾನ್. ಲವ್ ಯು ಶಿವಣ್ಣ. 40 ಅಲ್ಲ, ಅದು 400 ಆದ್ರೂ ನಾವು ಅಷ್ಟೇ ಪ್ರೀತಿಯಿಂದ ಅಷ್ಟೇ ಖುಷಿ ನೋಡ್ತೀವಿ. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.